ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ವಿಡಿಯೋದಲ್ಲಿ ನಿಮಗೆ ಶೇಪ್ ನೆಕ್ಕು ಕಚ್ಚಾ ಇಲ್ದಂಗೆ ಪಕ್ಕ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಕೆಲವರು ಕ್ಯಾನ್ವಾಸ್ನ ಹಾಕಿ ಪಕ್ಕ ಮಾಡ್ತಾರೆ, ಇನ್ನು ಕೆಲವರು ಈ ಲೈನಿಂಗ್ ಪೀಸ್, ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟ್ಬಿಟ್ಟು ಅದನ್ನು ಎಮ್ಮಿಂಗ್ ಮಾಡ್ತಾರೆ. ಓಕೆ, ಕ್ಯಾನ್ವಾಸು ಅವಶ್ಯಕತೆ ಇರೋದಿಲ್ಲ, ಎಮ್ಮಿಂಗ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಬಟ್ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಈ ಎರಡರ ಮಧ್ಯದಲ್ಲಿ ಪಕ್ಕ ಮಾಡ್ಬೋದು. ಸ್ಟಿಫ್ನೆಸ್ ಇರುತ್ತೆ, ಫಿನಿಷಿಂಗು ತುಂಬ ನೀಟಾಗಿರುತ್ತೆ. ಪ್ರತಿದಿನ ಬ್ಲೌಸು ನೀವೇನು ಸ್ಟಿಚಿಂಗ್ ಮಾಡ್ತಾ ಇರ್ತೀರೋ ಅದರಲ್ಲಿ ಈ ಮೆಥಡ್ನ ಯೂಸ್ ಮಾಡಿಬಿಟ್ಟು ನೀವು ಶೇಪ್ ನೆಕ್ಕು, ರೌಂಡ್ ನೆಕ್ಕು, ಸ್ಕ್ವೇರ್ ನೆಕ್ಕು, ಲೀಫ್ ನೆಕ್ಕು, ಸ್ಟಾರ್ ನೆಕ್ಕು ಯಾವುದೇ ಆಗಿರ್ಬೋದು, ಶೇಪ್ ನೆಕ್ಕು ಲೈನಿಂಗಲ್ಲೇ ನಾವು ಶೇಪ್ ನೆಕ್ನ ಕಟ್ ಮಾಡಿಕೊಂಡು ಪಕ್ಕ ಮಾಡಬೇಕಾದ್ರೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಲ್ವ, ಈ ರೀತಿ ನೀವು ಪಕ್ಕ ಮಾಡೋದನ್ನು ಕಲ್ತ್ಕೊಳ್ಳಿ. ಕೆಲಸ ಈಸಿ ಆಗುತ್ತೆ, ನಿಮಗೆ ಬೇಗ ಆಗುತ್ತೆ, ಮತ್ತು ಫಿನಿಷಿಂಗು ತುಂಬ ನೀಟಾಗಿರುತ್ತೆ. ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಕ್ಯಾನ್ವಾಸ್ನ ಕಟ್ ಮಾಡೋದು, ಅದನ್ನು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಮತ್ತು ಅದನ್ನು ಸ್ಟಿಚ್ ಮಾಡೋದು, ಅದಕ್ಕೆ ಡಬಲ್ ಸ್ಟಿಚ್ ಹಾಕೋದು, ಇಲ್ಲಾಂದ್ರೆ ಅದಕ್ಕೆ ಎಮ್ಮಿಂಗ್ ಮಾಡೋದು, ಇಷ್ಟು ಪ್ರೊಸೆಸ್ ಏನಿರೋದಿಲ್ಲ. ತುಂಬ ಈಸಿ ಇರುತ್ತೆ. ನಿಮಗೆ ಫಿನಿಷಿಂಗು ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಡೈಲಿ ನೀವು ಸ್ಟಿಚಿಂಗ್ ಏನು ಮಾಡ್ತೀರೋ ಅದರಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಈ ಮೆಥಡ್ ಅನ್ನೋದು. ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫಸ್ಟು ಲೈನಿಂಗಲ್ಲಿ ನಾವು ಶೇಪ್ ನೆಕ್ನ ಕಟ್ ಮಾಡ್ಕೊಳ್ಬೇಕು. ನಾನು ಈಗ ನಿಮಗೆ ರೌಂಡ್ ನೆಕ್ ತೋರಿಸ್ಕೊಡ್ತಾ ಇದ್ದೀನಿ. ಜಾಸ್ತಿ ರೌಂಡ್ ನೆಕ್ಕು ನಾವು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ರೌಂಡ್ ನೆಕ್ಕೆ ತೋರಿಸ್ಕೊಡ್ತೀನಿ. ನೀವು ಯಾವುದೇ ಶೇಪ್ ನೆಕ್ ಬೇಕಾದರೂ ಇದೇ ಮೆಥಡ್ನಲ್ಲಿ ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು. ಸ್ಕ್ವೇರ್ ನೆಕ್ಕು, ವಿ ನೆಕ್ಕು, ಲೀಫ್ ನೆಕ್ಕು, ಸ್ಟಾರ್ ನೆಕ್ಕು, ಈ ರೀತಿ ಶೇಪ್ ನೆಕ್ಕು. ಓಕೆ, ಈಗ ಇದು ರೌಂಡ್ ನೆಕ್ ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಸೇಮ್ ಅದೇ ರೀತಿ ರೌಂಡ್ ನೆಕ್ಕ ಲೈನಿಂಗಲ್ಲೇ ನಾವು ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಹಾಗೆ ಈ ಮೆಥಡ್ ಏನು ಅಂದರೆ, ಇದು ಮೇನ್ ಫ್ಯಾಬ್ರಿಕ್ಕು. ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ನಮಗೆ ಕೆಲವು ಕ್ಲಾತು ತೆಳು ಬರುತ್ತೆ ನೋಡಿ, ಸ್ಮೂತ್ ಇರುತ್ತೆ, ತೆಳುವಿರುತ್ತೆ. ಅಂಥ ಕ್ಲಾತ್ಗೆ ನಾವು ಕ್ಯಾನ್ವಾಸ್ ಹಾಕಿ ಪಕ್ಕ ಮಾಡಬೇಕಾದ್ರೆ ಅಷ್ಟು ಫಿನಿಷಿಂಗು ಬರೋದಿಲ್ಲ. ಮತ್ತು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟ್ಟಿದರೆ ಅದು ಕಚ್ಚಾ ಹೊರಗಡೆ ಹಾಗೆ ಕಾಣಿಸುತ್ತೆ. ಅದಕ್ಕೆ ಮತ್ತೆ ಸಪ್ರೇಟಾಗಿ ಎಮ್ಮಿಂಗ್ ಮಾಡಬೇಕು. ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡುವಂಥ ಮೆಥಡ್ನ ಫಾಲೋ ಮಾಡಿ ಸ್ಟಿಚ್ ಮಾಡೋದ್ರಿಂದ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಫಿನಿಷಿಂಗು ನೀಟಾಗಿ ಬರುತ್ತೆ. ಮತ್ತು ತೆಳುವಿರುವಂಥ ಕ್ಲಾತ್ಗೆ ಕಚ್ಚಾ ಹೊರಗಡೆನೂ ಕಾಣಿಸೋದಿಲ್ಲ, ಅದು ಒಳಗಡೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಮಧ್ಯದಲ್ಲಿರೋದ್ರಿಂದ ಸ್ಟಿಫ್ನೆಸ್ ಇರುತ್ತೆ, ಕಚ್ಚನೂ ಕಾಣಿಸೋದಿಲ್ಲ, ಫಿನಿಷಿಂಗು ತುಂಬ ಚೆನ್ನಾಗಿರುತ್ತೆ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಾನು ಸ್ಕ್ವೇರ್ ನೆಕ್ಕಿಗೆ ಈ ಮೆಥಡ್ನ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇದು ಹೊಸ ಚಾನಲ್ ಅಲ್ವಾ, ಈ ಟಾಪಿಕ್ ವಿಡಿಯೋ ಈ ಚಾನಲಲ್ಲಿ ಇಲ್ಲ, ಹಾಗಾಗಿ ರೌಂಡ್ ನೆಕ್ಕಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಮೇನ್ ಫ್ಯಾಬ್ರಿಕ್ಕು ಮತ್ತು ಈ ಲೈನಿಂಗು. ಫಸ್ಟ್ ಈ ಬಾಟಮ್ನ ನಾವು ಪಕ್ಕ ಮಾಡ್ಕೊಳ್ಳೋಣ. ಈ ಬಾಟಮ್ ಪಕ್ಕ ಮಾಡೋದು ನಾನು ನಿಮಗೆ ಆಲ್ರೆಡಿ ಈ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ಸರಿ ತೋರಿಸ್ತೀನಿ. ನಾವು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಹಾಕ್ಕೊಳ್ಬೇಕು. ಅದರ ಮೇಲ್ಗಡೆ ಈ ಲೈನಿಂಗ್ ಪೀಸ್ನ ಹಾಕ್ಕೊಂಡು ಇಲ್ಲಿ ನಾವು ಫಸ್ಟು 1/2 ಇಂಚ್ ಮಾರ್ಜಿನ್ಗೆ ಒಂದು ನಾಚನ ಮಾಡಿಕೊಂಡು ಮಾರ್ಕ್ ಮಾಡಿರ್ತೀವಲ್ವ, ಆ ಮಾರ್ಕ್ ಪ್ರಕಾರ ಫಸ್ಟು 1/2 ಇಂಚ್ ಮಾರ್ಜಿನ್ ಏನಿದೆ ಅದಕ್ಕೆ ಒಂದು ಸ್ಟಿಚ್ಚನ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ನೋಡಿ, ಈ ಲೈನಿಂಗ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಈ ಲೈನಿಂಗ್ ಮೇಲೆ ನೋಡಿ, ಇಲ್ಲಿ ಹೊಲಿಗೆ ಹಾಕ್ಕೊಳ್ಬೇಕು. ಈ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಬೀಳಬಾರ್ದು, ಲೈನಿಂಗ್ ಮೇಲೆ ತುದಿಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕದೇ ಇದ್ದರೂ ನಡೆಯುತ್ತೆ. ಈ ಹೊಲಿಗೆ ಹಾಕದೇ ಇದ್ದರೂ ನಡೆಯುತ್ತೆ, ಬಟ್ ಹೊಲಿಗೆ ಹಾಕಿದರೆ ಸ್ವಲ್ಪ ಸ್ಟಿಫ್ನೆಸ್ಸು ಚೆನ್ನಾಗಿರುತ್ತೆ. ಕೆಲವು ಕ್ಲಾತ್ಗೆ ಹೊಲಿಗೆ ಈ ರೀತಿ ಹಾಕೋದ್ರಿಂದ ನಿಮಗೆ ಫೋಲ್ಡಿಂಗ್ ಮಾಡ್ತೀವಲ್ವ, ಇದು ಈ ಫೋಲ್ಡಿಂಗ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಬರುತ್ತೆ ಫೋಲ್ಡಿಂಗ್ ಮಾಡಿದಾಗ. ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸ್ಟಿಚ್ಚು ಅದು ಕಂಪಲ್ಸರಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಈಗ ಲೈನಿಂಗ್ ಮೇಲೆ ಫಸ್ಟ್ ತೋರಿಸಿದ್ನಲ್ವ, ಆ ಸ್ಟಿಚ್ ಮಾಡ್ಕೊಂಡು ನಂತರ ಈ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಆಯಿತು. ನೀವು ನಾರ್ಮಲ್ ಶೇಪ್ ನೆಕ್ ಡಿಸೈನ್ಸ್ ಇರುತ್ತಲ್ವ, ಅದಕ್ಕೆ ಇದೇ ರೀತಿಯೇ ಪಕ್ಕ ಮಾಡಿದ್ರೂ ಓಕೆ, ಇದು ಫಿನಿಷಿಂಗ್ ನಿಮಗೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದನ್ನು ಫಸ್ಟ್ ಈ ರೀತಿ ರಿವರ್ಸಲ್ಲೇ ಲೈನಿಂಗು
ರಿವರ್ಸಲ್ಲಿ ಇರಬೇಕು, ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು. ಈಗ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಆದರೆ ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಹಾಕ್ಕೊಂಡಿದ್ದೀನಿ ಅನ್ನೋದು. ಇದು ಕೆಲವು ಟೈಮ್ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ನೀವು ನೋಡಬೇಕು ಯಾವ ರೀತಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ನಾನು ಹಾಕ್ಕೊಂಡಿದ್ದೀನಿ ಅನ್ನೋದು. ಒರಿಜಿನಲ್ಲು ನಮಗೆ ಮೇಲ್ಗಡೆ ಸೈಡ್ ಕಾಣಿಸ್ತಾ ಇದೆ. ಇಲ್ಲಿ ಫೋಲ್ಡಿಂಗ್ ಮಾಡಿರೋದು ಒಳಗಡೆ ಸೈಡ್ ಇದೆ. ಓಕೆನಾ, ಇಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ವಲ್ವ, ಅದು ಒಳಗಡೆ ಸೈಡ್ ಇದೆ. ಒರಿಜಿನಲ್ಲು ನಮಗೆ ಮೇಲ್ಗಡೆ ಸೈಡ್ ಕಾಣಿಸ್ತಾ ಇದೆ. ನೀವು ಈ ಪಕ್ಕ ಮಾಡಿದ ನಂತರ ಈ ರೀತಿ ನೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಇಲ್ಲಿ ಕೆಳಗಡೆ ಸೈಡ್ ನೀಟಾಗಿರಬೇಕು, ಈ ರೀತಿ ಜೋಡಿಸ್ಕೊಳ್ಬೇಕು. ಓಕೆ, ನಂತರ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತೊಗೊಳ್ಳಿ. ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತಗೊಂಡು ನೋಡಿ ಇದ್ರ ಮೇಲೆ ಈ ರೀತಿ ಇಟ್ಕೊಳ್ಬೇಕು. ಇದು ನೆಕ್ ಬಿಟ್ಟು ಇನ್ನೂ ಅಗಲ 1.5 ಇಂಚ್ವರೆಗೂ ಅಗಲನೇ ಇರಲಿ ಎಕ್ಸ್ಟ್ರಾ. ಓಕೆನಾ, ಇದರಲ್ಲಿ ನಮಗೀಗ ಮೇಲ್ಗಡೆ ಸೈಡಿಂದ ನಮಗೆ ನೆಕ್ ಶೇಪ್ ಅನ್ನೋದು ಕಾಣಿಸುತ್ತೆ ಲೈನಿಂಗು. ಓಕೆನಾ, ಒಳಗಡೆ ಸೈಡು ಈ ಲೈನಿಂಗ್ ಏನಿದೆ ಈ ಲೈನಿಂಗ್ ಕಾಣಿಸುತ್ತೆ ನಮಗೆ ಶೇಪ್. ಅದರ ಪ್ರಕಾರವಾಗಿ ನಾವು ಮಾರ್ಜಿನ್ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ದೇ ಇರ್ಬೋದು, ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡಬೇಕಾದ್ರೆ ಕಾಣಿಸುತ್ತೆ ಲೈನಿಂಗು ದಪ್ಪ ಏನಿರೋದಿಲ್ಲ. ನಿಮಗೆ ಶೇಪ್ ನೀವು ನೆಕ್ ಶೇಪ್ ಏನು ಕಟ್ ಮಾಡಿರ್ತೀರೋ ಆ ನೆಕ್ ಶೇಪು ಈಸಿಯಾಗಿ ಕಾಣಿಸುತ್ತೆ ನಿಮಗೆ. ಅದರ ಪ್ರಕಾರನೇ ನೀವು ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/4 ಇಂಚು, ಆ ಮಾರ್ಜಿನ್ಗೆ ಸರಿಯಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆ, ಸ್ಟಿಚ್ ಮಾಡ್ಕೊಂಡ ನಂತರ ಈ ಸ್ಟಿಚ್ ಬಿಟ್ಟು ಒಂದು 1/4 ಇಂಚು ಕಂಪ್ಲೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಇರುತ್ತೆ, ಎರಡನ್ನು ಕಟ್ ಮಾಡಿದರೆ ಆಯಿತು. ನೆಕ್ಸ್ಟು ಶೇಪ್ ಏನಾದರೂ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಇರುತ್ತಲ್ವ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡಬೇಕು. ಈ ಎಕ್ಸ್ಟ್ರಾ ಲೈನಿಂಗ್ ಪೀಸ್ 1 ಇಂಚ್ ಅಗಲ ಇರಲಿ. ಓಕೆನಾ, 1 ಇಂಚು ಅಗಲ ಇರುವಷ್ಟು ನೋಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಬಾರ್ಡ್ರು ಇದು ಕಚ್ಚಾ ಹೊರಗಡೆ ಬರಬಾರ್ದು, ಅಂದರೆ ಇದು ಥ್ರೆಡ್ ಹೊರಗಡೆ ಬರಬಾರ್ದು. ಹಾಗಾಗಿ ಈ ರೀತಿ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈಗ ಇದು ನಮಗೇನು ಗೊತ್ತಾ, ಕ್ಯಾನ್ವಾಸ್ ಥರ. ಓಕೆನಾ, ನೆಕ್ಸ್ಟ್ ಇದನ್ನು ಈ ರೀತಿ ಒಳಗಡೆ ಸೈಡಿಂದ ಪಲ್ಟಾಯಿಸ್ಕೊಂಡ್ರೆ ಅದು ಎಕ್ಸ್ಟ್ರಾ ಏನಿದೆಯೋ ಆ ಎಕ್ಸ್ಟ್ರಾ ಲೈನಿಂಗ್ ಪೀಸು ಒಳಗಡೆ ಸೈಡು ಪಕ್ಕ ಆಗುತ್ತೆ. ನಾವು ಎಕ್ಸ್ಟ್ರಾ ಸ್ಟಿಚ್ಚು ಹಾಕೋ ಅವಶ್ಯಕತೆ ಇರೋದಿಲ್ಲ. ಲೈನಿಂಗ್ ಮೇಲೂ ನಮಗೆ ಸ್ಟಿಚ್ ಕಾಣಿಸೋದಿಲ್ಲ. ಓಕೆನಾ, ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಕಾಣಿಸೋದಿಲ್ಲ. ಇಲ್ಲಿ ಹೊರಗಡೆ ಸೈಡು ನಮಗೆ ಕಚ್ಚಾ ಅನ್ನೋದು ಕಾಣಿಸೋದಿಲ್ಲ. ಫಿನಿಶಿಂಗು ತುಂಬ ನೀಟಾಗಿರುತ್ತೆ. ಇದಕ್ಕೆ ನಾವು ಜಸ್ಟ್ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಿನಾರಿ ಹೊಲಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ನೀಟಾಗಿ ಜೋಡಿಸ್ಕೊಂಡು ಒಂದು ಕಿನಾರಿ ಹೊಲಿಗೆ ಒಂದು ಹಾಕ್ಕೊಳ್ಳಿ ಸಾಕು. ಫಿನಿಶಿಂಗು ತುಂಬ ನೀಟಾಗಿರುತ್ತೆ. ಇದು ನಾವು ಪ್ರತಿ ಬ್ಲೌಸ್ ಈ ಶೇಪ್ ನೆಕ್ ಇರುತ್ತಲ್ವ, ಶೇಪ್ ನೆಕ್ ಇರುವಂಥ ಪ್ರತಿ ಬ್ಲೌಸ್ಗೂ ನಾವು ಇದೇ ರೀತಿ ಪಕ್ಕ ಮಾಡ್ಬೋದು. ಲೈನಿಂಗ್ ಪೀಸ್ನ ತೊಗೊಂಡು ನಮಗೆ ಆಗ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಎಮ್ಮಿಂಗು ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಫಿನಿಶಿಂಗು ಮತ್ತು ಸ್ಟಿಫ್ನೆಸ್ಸು ತುಂಬ ಚೆನ್ನಾಗಿರುತ್ತೆ.
ಈ ರೀತಿ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಂಡು ನಂತರ ಕಂಪ್ಲೀಟಾಗಿ ಈ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ಕಟ್ ಮಾಡಿದರೆ ಮುಗೀತು. ಫಿನಿಶಿಂಗು ಚೆನ್ನಾಗಿರುತ್ತೆ, ನಿಮಗೆ ಈಸಿ ಆಗುತ್ತೆ, ಬೇಗ ಬ್ಲೌಸ್ನ ಕಂಪ್ಲೀಟ್ ಮಾಡ್ಬೋದು ಸ್ಟಿಚಿಂಗು. ಇಷ್ಟು ಈ ರೀತಿ ಪಕ್ಕ ಮಾಡಿದರೆ ನೋಡಿ, ಒಳಗಡೆ ಸೈಡು ನಮಗೆ ಈ ಎಕ್ಸ್ಟ್ರಾ ಹಾಕಿರುವಂಥ ಪೀಸು ಕಾಣಿಸೋದಿಲ್ಲ, ಈ ಕಡೆ ಸೈಡು ಕಾಣಿಸೋದಿಲ್ಲ, ಈ ಕಡೆ ಸೈಡು ಕಾಣಿಸೋದಿಲ್ಲ. ನಮಗೆ ಜಸ್ಟು ಒಂದು ಕಿನಾರಿ ಹೊಲಿಗೆ ಮಾತ್ರ ಇರುತ್ತೆ. ಇಲ್ಲಿ ದಪ್ಪನೇ ಇರುತ್ತೆ, ಸ್ಟಿಫ್ನೆಸ್ ಇದೆ, ತುಂಬ ಸ್ಟಿಫ್ನೆಸ್ ಇರುತ್ತೆ. ಕ್ಯಾನ್ವಾಸೇ ಹಾಕಬೇಕು ಅಂತ ಏನು ರೂಲ್ ಏನಿಲ್ಲ. ಈ ರೀತಿಯೂ ನಾವು ಸ್ಟಿಚಿಂಗ್ ಮಾಡ್ಬೋದು, ಕೆಲಸ ಬೇಗ ಆಗುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇದು ಈ ವಿಡಿಯೋದಲ್ಲಿ ಈ ಟ್ರಿಕ್ಸ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಈ ಮೆಥಡ್ನಲ್ಲಿ ನೀವು ಸ್ಟಿಚ್ ಮಾಡಿ ನೋಡಿ, ನಿಮಗೆ ಕೆಲಸನೂ ಬೇಗ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.